ಏ ಮನು, ಮನು ಬಾರೋ, ಎಲ್ಲಿ ಹೋಗ್ತೀಯಾ? ಸುಮ್ಮನೆ ಏನು ಗಾಡಿ ಕೊಡಿಸ್ದಾಗಿಂದನು ನಿಂತಿತ್ತಾಗ ನಿಲ್ಲದೇ ಇಲ್ವಲ್ಲೋ? ಆ ಎಲ್ಲಿಗೆ ಹೋಗ್ತೀಯಾ ನೀನು? ಸುಮ್ಮನೆ ಹೋಗ್ತಾ ಇರ್ತೀಯಲ್ಲೋ, ಬರೀ ಟ್ರಿಪ್ ಹಾಕೋದೇ ಆಯ್ತು. ಬಾ ಇಲ್ಲಿರು ಬಾ, ಸ್ವಲ್ಪ ತದೇ ಹೋಗ್ಬಿಟ್ರೆ ಬರ್ತಾರಪ್ಪ. ಕೂತ್ಕೊಂಡಿದ್ರೆ ಬಾಗಿಲು ತಕೊಂಡು ಕೂತ್ಕೊಂಡಿದ್ರೆ ಜನ ಯಾರಾದ್ರೂ ಬಂದೇ ಬರ್ತಾರೆ. ಬರ್ತೀನಿ ತಡಿಯಾಕ, ಒಂದು 5 ನಿಮಿಷ ಇಲ್ಲೊಂದಿಟ್ಟು ಕೆಲಸ ಐತೆ, ಹೋಗಿ ಬರ್ಬೇಕಾಯ್ತು. ಏನು ನಂಗೆ ಜನ ಇಲ್ಲ ಬಿಡಕ್ಕ, ಜನ ಬಂದಾಗ ನಾನೆಲ್ಲ ಬರ್ತೀನಿ. ಇಲ್ಲೊಂದು 10 ನಿಮಿಷ ಕಣಕ್ಕ ಬರ್ತೀನಿ. 10 ನಿಮಿಷ ಅಂತೀಯಪ್ಪ, ಅದೇ ಹೋಗ್ತೀಯ. 10 ನಿಮಿಷ ಅಂದನು 1 ಗಂಟೆ ಆದರೂ ಬರಲ್ಲ. ಎಲ್ಲಿಗೆ ಹೋಗ್ತೀಯ? ನಿನ್ನ ಕೆಲ್ಸಕ್ಕೆ ಬಂದಿರೋನು ಅಂಗಡಿ ತೆಗಿರ್ಬೇಕಪ್ಪ. ಈ ಗಾಡಿ ಕೊಡಿಸ್ದಾಗಿಂದ ನೀನೇನು ನಿಂತಿತ್ತಾಗ ನಿಲ್ಲಲ್ಲ. ಸುಮ್ಮನೆ ಗಾಡಿ ಹಾಕೊಂಡು ಓಡಾಡ್ತಾ ಇದ್ರೆ ಅದ್ರ ಪೆಟ್ರೋಲ್ ಎಷ್ಟು ಹೊಂದಿಸ್ತೀಯೋ? ಉಳ್ಸೋದು ನೋಡ್ಬೇಕಣು. ಹಿಂಗೆ ಮತ್ತೆ ನೀನು ಹಾಳಾಗಿ ಹೋಗೋದು. ಅವಳು ನೋಡು ಆ ಸಂಗೀತನ, ಅವಳು ₹1 ಗಂಟೆನಿಗೂ ಹೆಂಗೆ ಲೆಕ್ಕ ಹಾಕಿ ₹1 ಲೆಕ್ಕ ಇಟ್ಕೊಂಡು ಹೆಂಗೆ ದುಡ್ಡು ಉಳಿಸ್ತಾಳೆ ಆ ಸಂಗೀತನ ನೋಡು. ನೀನು ನೋಡು, ನಿನಗೆ ಬುದ್ಧಿ ಇಲ್ಲ. ನಿನಗೆ ಇಷ್ಟೆಲ್ಲ ಹೇಳಿದ್ರು ನೋಡ, ನೀನು ಯಾಕಿಂತ ಬುದ್ಧಿ ಕಲ್ತಿದೀಯೋ ಏನೋ. ಆ ಸಂಗೀತನು ನಿಮ್ಮ ಅಣ್ಣ ಇನ್ನು ನೋಡಿ ಕಲ್ತ್ಕ. ಅದಕ್ಕೆ ಮತ್ತೆ ಬಡವರಾಗಿರೋರು ಬಡವರು ಯಾಕೆ ಆಗಿರ್ತಾರೆ ಅಂತಂದರೆ, ಬಿಡು ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಬಂದಿರೋ ₹100 ಬೇಕಾ ಬಿಟ್ಟು ಖರ್ಚು ಮಾಡೋರು ಹಿಂಗೆ ಮತ್ತೆ ಆಗೋದು. ಸುಮ್ಮನೆ ಅನಾವಶ್ಯಕವಾಗಿ ಯಾವತ್ತೂ ಓಡಾಡಬಾರ್ದು ಕಣೋ. ಆ ಸಂಗೀತ ನೋಡು, ಅವರೆಲ್ಲನ ಓಡಾಡ್ತಾರೇನೋ ಸುಮ್ಮನೆ ಗಾಳಿಗೆ ಹೋದ್ರೆ ನಡ್ಕೊಂಡು ಹೋಗ್ತಾರೆ, ದುಡ್ಡು ಉಳಿಸ್ತಾರೆ. ವಾಕ್ ಮಾಡ್ದಂಗೆ ಆಗುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತೇಳಿ ದುಡ್ಡು ಉಳಿಸ್ತಾರೆ. ಹಿಂಗೆ ಮತ್ತೆ ಬಡವರಾಗಿ ಯಾಕೆ ಉಳಿತಾರೆ ಅಂತಂದರೆ ಹಿಂಗೇನೆ. ಯೋಚನೆ ಮಾಡ್ದಂಗೆ ದುಡ್ಡು ಖರ್ಚು ಮಾಡಿದ್ರೆ ಹಿಂಗೆ ಆಗೋದು. ಯಾವುದಕ್ಕೆ ಆಗಲಿ ₹1 ಖರ್ಚು ಮಾಡಬೇಕಂತಂದರೆ ಯೋಚನೆ ಮಾಡಿ ಖರ್ಚು ಮಾಡಬೇಕು. ಆ ಸಂಗೀತ ನೋಡಲ್ವೇ ನಿಮ್ಮ ಅಕ್ಕೇನೋ ನಿಮ್ಮ ಅಣ್ಣ ನೋಡಿ ಕಲ್ತ್ಗಳು. ಹೋಗಮ್ಮನು, ನಿನ್ಗೆ ಎಷ್ಟು ಹೇಳಿದ್ರು ಹಿಂಗೆ ಮಾಡ್ತೀಯ ಕಣೋ. ಬಿಡಾಕತ್ಲಾಗಿ ಯಾರೇನೇನು ಏನು ₹100 ಉಳಿಸಿ ಏನಾಗದು ಏನಾಯ್ತತ್ತ. ನಾನೇನು ₹100ಗೆ ಮನೆ ಕಟ್ಟೋಕ್ಕಾಗಲ್ಲ, ಏನು ದೊಡ್ಡದಾಗಿ ಏನು ಮಾಡೋಕ್ಕಾಗಲ್ಲ. ಬಿಡಾಕ ₹100 ಪೆಟ್ರೋಲ್ ಹಾಕ್ಸ್ಕೊಂಡು ಓಡಾಡ್ತೀನಿ. ಇದೇ ಮತ್ತೆ ಬರೋದು, ಇದೇ ಕಣೋ, ಇದೇ ನೀನು ನಾಳೆ ಮಾಡ್ತಾ ಇರೋದು. ₹100 ಇದ್ರೇನೆ ಮತ್ತೆ ₹100 ಕುಡ್ಕಿದ್ರೇನೆ ಮತ್ತೆ ₹1000 ಆಗೋದು. ₹100 ಅಂತ ನೀನು ದಿನ ಎತ್ತಿಡ ನೋಡೋಣ, ತಿಂಗಳಿಗೆ ಎಷ್ಟಾಗುತ್ತೆ ಅಂತ. ಅದೇ ₹100 ಎತ್ತಿಡಕ್ಕೆ ನೋಡ್ಬೇಕೆ ಹೊರ್ತನು ಖರ್ಚು ಮಾಡಕ್ಕೆ ನೋಡಬಾರ್ದು ಕಣೋ. ಅದೇ ₹100 ಉಳಿಸಿದ್ರೇನೆ ಅದೇ ಇನ್ನೂ ₹100 ಲೆಕ್ಕನೇನೆ. ನೀನು 1,00,000ಕ್ಕೆ ₹100 ಕಮ್ಮಿ ಐತೆ ಅಂತಂದ್ರೂ ₹100 ಅದು 1,00,000 ಅನ್ನಿಸ್ಕೊಳ್ಳಲ್ಲ. ಹಂಗೆ ಅದನ್ನ ಯೋಚನೆ ಮಾಡು ಫಸ್ಟು. ₹100 ಅಂತೇಳಿ ಕೇವಲವಾಗಿದ್ದು ಮಾಡಬೇಡ. ಯಾವುದೇ ಆಗಲಿ ₹100 ಆಗಲಿ ಉಳಿಸೋದಕ್ಕೆ ನೋಡ್ಬೇಕು ಕಣೋ ನೀನು. ಈಗ ಹಿಂಗೆ ನೋಡು, ಹಿಂಗೆ ಹಾಳಾಗೋಗೋದು ನೀನು. ಎಷ್ಟು ಹೇಳಿದ್ರು ಕೇಳಲ್ಲ. ಉಳ್ಸೋದು ನೋಡಪ್ಪ, ಬುದ್ಧಿವಂತ ಆಗಪ್ಪ ಅಂತೇಳಿ ಹೇಳಿದ್ರು ಬಿಡು ಹಂಗೆ ಹಿಂಗೆ ಅಂತೀಯ. ಬರೀ ಗಾಡಿ ಓಡಾಡಿದ್ರೆ ಪೆಟ್ರೋಲ್ ಎಷ್ಟು ತತ್ತೀಯ? ಅದೇ ದುಡ್ಡು ಉಳಿಸಿದ್ರೆ ಆಯ್ತಪ್ಪ. ಯಾಕೆ ಓಡಾಡ್ತೀಯ? ಕೆಲ್ಸಕ್ಕೆ ಬಂದಿದ್ಯಾ ತಾನೆ, ಅಂಗಡಿ ಕೆಲ್ಸಕ್ಕೆ ಬಂದಿದ್ಯಾ ಅಂದಮೇಲೆ ಕೆಲಸ ಮಾಡ್ಬಾ. ಸುಮ್ಮನೆ ಏನಕ್ಕೆ ಓಡಾಡ್ತೀಯ? ಹೇಳು. ನಿನಗಂತೂ ಎಷ್ಟು ಹೇಳಿದ್ರು ಇಷ್ಟೇ ಕಣೋ. ಅದಕ್ಕೆ ಮತ್ತೆ ಆ ಸಂಗೀತ ಉದ್ಧಾರ ಆಗಿರೋದು, ನೀನು ಹಿಂಗಾಗಿರೋದು. ಅವ್ರ ಮುಂದೆ ನೀನು ಇವತ್ತು ಗಳಪ್ಪೋ ಹಿಂಗಾಗ್ಬಿಟ್ಟ ಅಂತೇಳಿ ಚೀಪ್ ಆಗ್ಬಿಡ್ತೀಯ. ಎಲ್ಲರ ಮುಂದೆ ಚೆನ್ನಾಗಿರ್ಬೇಕಂದ್ರೆ ನೀನು ಬುದ್ಧಿವಂತ ಆಗ್ಬೇಕು ಕಣೋ. ಬುದ್ಧಿವಂತ ಆದ್ರೆ ಮಾತ್ರ ಏನಾದರೂ ಒಂದು ಸಾಕಾಗುತ್ತೆ. ಇಲ್ಲ ಅಂತಂದ್ರೆ ಏನು ಮಾಡೋದಕ್ಕಾಗೋದಿಲ್ಲ ಕಣೋ ನಿನ್ನ ಕೈಲಿ. ಅಲ್ಲ ಅಕ್ಕ, ನಾನು ಹೇಳೋದು ಏನು ಗೊತ್ತಾ, ಬರ್ತೀನಿ ತಡಿ. ಬೇಜಾರ ಹಿಂಗೆ ಕೂಕೊಂಡು ಹಿಂಗೆ ಹೋಗಿ ಬರ್ತೀನಿ. ಹಿಂಗೇನೋ ಇಲ್ಲಿ ಯಾವುದೋ ಅಂಗಡಿ ತರಕ್ಕೆ ಹೋಗಿ ಬರ್ಬೇಕಾಗಿತ್ತು. ಏನೋ ತರಬೇಕಾಗಿತ್ತು, ಮಾತ್ರೆ ಥರ ಕೇಳಿದ್ಲು ನಮ್ಮ ಸಿಂಧು. ಅದಕ್ಕೆ ಮಾತ್ರೆ ತಾಂಬರೋಣ ಅಂತ ಹೋಗ್ತಾ ಇದ್ದೆ. ಮಾತ್ರೆ ತಗೊಂಡು ಎಲ್ಲೇ ಚೆನ್ನಾಗಿರ್ತೈತೆ ನೋಡ್ಬಿಟ್ಟು ತಗೊಂಬರೋಣ ಅಂತ ಅವ ಹತ್ರ ಒಳಗೆ ಮಾತ್ರೆ ಅವಾಗಿಂದ ಅವಳು ಮಾತ್ರೆ ತಗೊಂತ ಇದ್ದಾಳೆ. ಆ ಮಾತ್ರೆ ತಗೊಂಡು ಬರ್ಬೇಕಷ್ಟೇ ಅಕ್ಕ. ಈಗ ನಾನು ಏನಾದರೂ ಕೆಲಸ ಇದ್ದರೆ ಅಕ್ಕ, ನಾವು ಸುಮ್ಮನೆ ಹಂಗೆಲ್ಲ ಖರ್ಚು ಮಾಡೋಕೆ ಹೋಗಲ್ಲ. ಆದರೆ ಏನು ಮಾಡಲಿ, ದುಡ್ದಿರೋ ದುಡ್ಡು ನಮ್ಮ ಹತ್ರ ₹1 ದುಡ್ಡು ಉಳಿಯಲ್ಲ ಅಷ್ಟೇ. ಅದು ಯಾಕೆ ಏನೋ ಗೊತ್ತಿಲ್ಲ. ನಾವೇನು ಅನಾವಶ್ಯಕವಾಗಿ ಏನು ಖರ್ಚು ಮಾಡಲ್ಲ ಅಕ್ಕ. ಅದು ಯಾಕೆ ಉಳಿಯಲ್ವೋ ಏನೋ ಗೊತ್ತಿಲ್ಲ. ಬಾಯಿಲಿ ನೀನು ಹೋಗ್ಬಂತೆ, ನಿಮ್ಮ ಅಣ್ಣಗೆ ಹೇಳಿ ಹರ್ಷಣ್ಣಂಗೆ ಹೋಗ್ಬಂತ ಬಾಯಿಲಿ. ನೀನು ಹೇಳಿಲಿ, ಅಣ್ಣ ಹಿಂಗೆ ಹೋಗ್ಬತ್ತೀನಿ ಕಣ್ಣ ಹಿಂಗೆ ಮೆಡಿಕಲ್ ಸ್ಟೋರ್ಗೆ ಅಂತ ನೀನು ಹೇಳುವಾಗ ಅದು ಕಲಿ. ಸುಮ್ಮನೆ ಹೋಗ್ತಾ ಇದ್ರೆ ಯಾರಲ್ಲ ಎಲ್ಲಿ ಹೋಗ್ತೀಯ? ಸುಮ್ಮನೆ ಅತ್ಲಾಗಿತ್ಲಾಗ ಹೋದ್ರೆ ಅತ್ಲಾಗೆ ನಾನು ಎಲ್ಲೆಲ್ಲ ಹೋಗಿ ಬರ್ಬೇಕಪ್ಪ. ಇಬ್ರು ಅತ್ಲಾಗಿತ್ಲಾಗ ಹೋಗೋದೇ ಆಯ್ತಪ್ಪ. ಕೂಕಂಡ್ರೆ ಹಾಗೆ ಆಗುತ್ತೆ. ಬೇಜಾರು ಬಿಡೋದು ಕೂಕಮ್ಮನ, ಇಲ್ಲೆಲ್ಲ ಹೋಗಿ ಬರ್ಬೇಕು ಅಣ್ಣ. ಅರ್ಜೆಂಟು. ನಾನು ಸಿಂಧುಗೆ ಮಾತ್ರೆ ತಗೊಂಡೋಗ್ಬೇಕಣ್ಣ. ಬರ್ತೀನಿ ತಡಿ, ಒಂದು ಅರ್ಧ ಗಂಟೆ ಆಗುತ್ತೆ. ಹೋಗಿ ಮಾತ್ರೆ ತಗೊಂಡು ಕೊಟ್ಟು ಬರ್ತೀನಿ. ಲೇ, ನೀನು ಬೈಕ್ ತಂದಾಗಿಂದ ನೋಡ್ತಾ ಇದ್ದೀನಿ, ಒಂದು ಕ್ಷಣ ನಿಲ್ಸಲ್ವಲ್ಲ ಬೈಕ. ಹಿಂಗೆ ಸುಮ್ಮನೆ ಓಡಾಡ್ತಾ ಇದ್ರೆ ಅಲ್ಲ ಅದಕ್ಕೆ ಪೆಟ್ರೋಲ್ ಎಲ್ಲ ಹೊಂದಿಸ್ತೀಯೋ? ಅಲ್ಲ ನೀನು ಯೋಚನೆ ಮಾಡಲ್ಲ ಮನು. ಅಲ್ಲ ನಾನು ಹೇಳೋದು ನಿನ್ನ ಒಳ್ಳೇದಕ್ಕೆ ಪಾಪ. ನೀನು ಯೋಚನೆ ಮಾಡು, ಅದಕ್ಕೆ ಪೆಟ್ರೋಲ್ ನೀನು ಎಲ್ಲಿ ಹೊಂದಿಸ್ತೀಯ? ಇಷ್ಟೊಂದು ನೀನು ಹಿಂಗೆ ಇದು ಮಾಡ್ತಿದ್ರೆ ಅಲ್ಲ, ನೀನೇ ಯೋಚನೆ ಮಾಡಿ. ನಾನು ಏನು ಕೇಳ್ತಾ ಇದ್ದೀನಿ, ನಿನ್ನ ಒಳ್ಳೇದು ಕೇಳ್ತಾ ಇದ್ದೀನಿ, ಕೆಟ್ಟದಕ್ಕೂ ಹೇಳ್ತಾ ಇದ್ದೀನಿ.
ಈಗ ಕೂಡ್ಸಿದ್ಯಾ ಸರಿಯೇ ಈ ಓಡಾಡ್ಬಿಡ ಅಂದ್ರೆ ಅದು ಹೆಂಗಕ್ಕಾಗುತ್ತೆ, ಹೊಸ ಬೈಕ್ ಬೇರೆ ಕ್ರೇಜ್ ಇರುತ್ತೆ ಬಿಡಾಕ. ಹೋಗಿ ಬರ್ತೀನಿ, ಸ್ವಲ್ಪ ಮಾತ್ರೆ ಗೀತ್ರೆ ಕೊಟ್ಟು ಬರಬೇಕು, ಅದಕ್ಕೆ ಮಾತ್ರೆ ತಗೊಂಬ್ಲೇಬೇಕು ಎಮರ್ಜೆನ್ಸಿ. ಬರ್ತೀನಿ ತಡಿಯಕ್ಕ, ಬಂದೆ ಒಂದು ಅರ್ಧ ಗಂಟೆಗೆ ಬಂದ್ಬಿಡ್ತೀನಿ ಕಣಕ್ಕ, ಒಂದು 10 ನಿಮಿಷಕ್ಕೆ ಬಂದ್ಬಿಡ್ತೀನಿ ಬಿಡು. ಹೋಗು, ಬೈಕ್ ಕೊಡ್ಸಿದ್ದೆ ಅಲ್ಲ ಇವನಿಗೆ. ಸೋಮನ್ ಬರೀ ಬೈಕ್ ಹಾಕೊಂಡು ಹೋಗದೆ, ಅಂಗಡಿ ತೆಗಿರೋದೇ ಇಲ್ಲ. ಬರೇ ಹೋಗ್ತಿರ್ತಾನೆ ಸೋಮನ್, ಅಲ್ಲೋ ಇಲ್ಲೋ ಸುಮ್ಮನೆ ಸುತ್ತರಿಯೋದೇ ಅಲ್ಲ. ಹಿಂಗಾದ್ರೆ ಹೆಂಗಪ್ಪ? ನಾವ್ ಹೆಂಗಪ್ಪ ಇವನ್ನ ನಂಬ್ಕೊಂಡು? ಅಲ್ಲ ನೋಡಿ ಅಂತ ಕೆಲಸ ಆಯ್ತು. ಹೋಗು, ಅಯ್ಯೋ ಅಂಗಡಿ ತಗೊಂಬೋದೇ ಇರಲ್ಲ ಗಣಪ, ಅಲ್ಲೇ ಅಲ್ಲಿ ಬರೀ ಸುತ್ತರಿಯಕ್ಕೆ ಹೋಗ್ತಾನೆ. ಏನು ಮಾಡೋದ ಏನೋ. ನನ್ಗಂತ ಇವ್ನಿಗೆ ಏನು ಹೇಳ್ಬೇಕಂಬೋದೇ ಒಂದು ಗೊತ್ತಾಗಲ್ಲಪ್ಪ. ಹೋಗತ್ತ, ನನಗೂ ಬೇಜಾರು. ಮತ್ತೆ ಎಷ್ಟೊತ್ತು ಕೂಕಂತಾರೆ ಇಲ್ಲಿ, ಕೆಲಸ ಇದ್ರೆ ಮಾಡ್ತಾನೆ, ಕೆಲಸ ಇಲ್ವಲ್ಲ ಇವಾಗ, ಅದಕ್ಕೆ ಬೈಕ್ ಹಾಕೊಂಡು ಬರೀ ಟ್ರಿಪ್ ಹಾಕೋದೇ ಆಯಿತು. ಕೆಲಸ ಇಲ್ವಲ್ಲ ಅದಕ್ಕಾಗಿ ಹಿಂಗೆ ಮಾಡ್ತಾನೆ. ಬಿಡು, ಸುಮ್ಮನೆ ನೋಟು ಯಾಕೆ ತಲೆ ಕೆಡಿಸ್ಕೊಂತೀಯ? ನಂಗೆ ನಾನು ಇಲ್ಲೆಲ್ಲ ಹೋಗಿ ಬರ್ತೀನಿ, ಸ್ವಲ್ಪ ಕೆಲಸ ಐತೆ, ಹೋಗ್ತೀನಿ ತಡಿ, ಬರ್ತೀನಿ. ಓತು ಎಲ್ಲ ಬರೀ ಹಿಂಗೆ ಹೋಗಾರಯ್ಯ. ಏನು ಮಾಡೋಣಪ್ಪ, ಎಲ್ಲ ಬರೀ ಹಿಂಗೆ ಹೋಗ್ತಾರೆ. ಸ್ವಲ್ಪ ಹೊತ್ತು ಕೂಕೊಂಡ್ರೆ ಆಗಲ್ವೇ ಗಣಪ? ಈ ಸಂಗೀತ ನೋಡಿ ಮಾಡಿ ನನಗಂತೂ ಅಷ್ಟಿಷ್ಟು ಸಿಟ್ಟು ಗೊತ್ತಾಯಿಲ್ಲ. ಏನು ಮಾಡೋಣ ಅಂಬ ಸಿಟ್ಟು ಗೊತ್ತಾಯ್ತಿ. ಬರೀ ಅಲ್ಲೋ ಇಲ್ಲೋ ಸುತ್ತರಿಯಕ್ಕೆ ಹೋಗೋದೇ ಆಯಿತು ಇಬ್ಬರಳನು. ಹೋಗತ್ತ, ಮೊದಲು ಹಂಗೆ ಜನ ಹಂಗೆ ಜಮ್ಕಾಸಿರೋರು, ಇವಾಗ ನೋಡು ಎಲ್ಲ ಅಲ್ಲಿ ಹೋಗ್ತಾವ್ರಿ. ಎಂಥ ಕೆಲಸ ಆಯಿತು. ಇವನಿಗೆ ಗಾಡಿ ಕೊಡಿಸಿ ಕೈಯಾಗಳದ್ದು ಬಂಡವಾಳ ಒಂದಿಟ್ಟು ದುಡ್ಡು ಇಕ್ಕೊಂಡಿರೋದನ್ನೆಲ್ಲ ಗಾಡಿ ಕೊಡಿಸ್ದೆ. ನಾನು ಸಂಗೀತ ನೋಡಲಿ ಎಂಬುದು ಕೊಡಿಸಿ ಇವತ್ತು ಎಂಥ ಕೆಲಸ ಮಾಡ್ಕೊಂಡಪ್ಪ ಅಂತ ಅನ್ನಿಸ್ತಾಯ್ತು. ಹೋಗತ್ತ ನನಗಂತೂ. ಹೋಗು ಲಾಸ್ಯ, ಯಾಕೆ ನಾನು ಬಂದಾಗಿಂದನೂ ನೋಡ್ತಾ ಇದ್ದೀನಿ, ನೀನು ಯಾಕೋ ನನ್ನ ಮಾತಾಡಿಸ್ತಾನೆ ಇಲ್ಲ. ಚೆನ್ನಾಗಿದ್ದವರು ಚೆನ್ನಾಗಿರ್ಬೇಕಲ್ವ ಲಾಸ್ಯ? ಸುಮ್ಮನೆ ಮಾನಸನ ಮಾತು ಕೇಳ್ಕೊಂಡು ನೀನು ಹಿಂಗೆಲ್ಲ ಮಾಡಬೇಡ. ನಾನೇನು ಮಾಡಿದೆ? ನನ್ನ ಪಾಡಿಗೆ ನಾನು ಇದ್ದೀನಿ ಅಷ್ಟೇ, ನಾನು ಮಾತಾಡ್ಸಲ್ಲ ಅಂತಲೂ ಹೇಳಿಲ್ಲ. ನಾನೇನು ಹೇಳಿಲ್ವಲ್ಲಕ್ಕ. ನಾನೇನಾದರೂ ಮಾತಾಡ್ಸಲ್ಲ ಅಂತ ಏನಾದರೂ ಹೇಳಿದ್ನ? ಇಲ್ಲ ತಾನೆ, ನಮ್ಮ ಪಾಡಿಗೆ ನಾವು ಸುಮ್ಮನೆ ಇದ್ದೀವಿ. ಯಾಕೋನೋ ನಮಗೆ ಬೇಜಾರು, ನನ್ನ ಮನಸ್ಸಿಗೆ ಯಾಕೋ ಬೇಜಾರಾಗುತ್ತೆ. ನಾನು ಬೇಜಾರಾದಾಗ ಯಾರ ಜೊತೆ ನಾನು ಮಾತಾಡಲ್ಲ ಅಷ್ಟೇ. ನನಗೇನು ಬೇರೆ ಎಂಥದ್ದು ಇಲ್ಲ ಮನಸ್ಸಿನಾಗೆ. ಸುಮ್ಮನೆ ಏನೇನೋ ತಿಳ್ಕೊಬೇಡಿ ಇರೋದು. ನಾನು ಇರೋ ಸತ್ಯ ಹೇಳ್ತಾ ಇದ್ದೀನಿ. ನೀವು ನಾನು ಹೇಳೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಏನು ಕೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಎಲ್ಲ ಗೊತ್ತಾಗ್ತೈತೆ ನೀನು ಏನಕ್ಕೆ ಹೇಳ್ತಾ ಇದೆಯಾ ಏನೋ ಎತ್ತ ಅಂತ. ಚೆನ್ನಾಗಿದ್ದವ್ರು ಚೆನ್ನಾಗಿರ್ಬೇಕಲ್ಲ. ಆ ಮಾನಸ ನಮ್ಮ ಇಬ್ಬರ ಮಧ್ಯೆ ಜಗಳ ತಂದಿಡೋದಕ್ಕೆ ನೋಡ್ತಾ ಇದ್ದಾಳೆ. ನಾವಿಬ್ರು ಚೆನ್ನಾಗಿರ್ಬೇಕು ಗೊತ್ತಾ? ನಾವು ಚೆನ್ನಾಗಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ನಾವೇನು ಮಾಡಿದೀವಿ ಅಂಥದ್ದು? ಯಾಕೆ ನೀನು ಈ ಥರ ಇದು ಮಾಡ್ತೀಯ? ನಾನು ನನ್ನ ಮೈದನ ಹೆಂಡತಿ ಚೆನ್ನಾಗಿರ್ಬೇಕು ಅಂತೇಳಿ ಎಷ್ಟು ನಾನು ಆಸೆ ಪಡ್ತೀನಿ ಗೊತ್ತಾ? ಭುವನ್ನೇ ಆಗ್ಲೇಳು ಚೆನ್ನಾಗಿರ್ಬೇಕು ಅಂತೇಳಿ ಎಷ್ಟು. ಈಗ ಇವರು ಅಷ್ಟೇ ಭುವಿತ್ತು, ನನ್ನ ತಮ್ಮ ಚೆನ್ನಾಗಿರ್ಬೇಕು, ತಮ್ಮ ಹೆಂಡತಿ ಚೆನ್ನಾಗಿರ್ಬೇಕು ಅಂತ ನಾವು ಇಷ್ಟೊಂದೆಲ್ಲ ಕಷ್ಟ ಬಿದ್ದು ಮದುವೆ ಮಾಡ್ತಾ ಇದ್ವಾ? ಅಲ್ಲ ನೀನೇ ಹೇಳು. ನಾವು ಹೆಣ್ಣು ಹುಡುಕಿ ಬಿಡು ನನ್ನ ಮೈದನ ಚೆನ್ನಾಗಿರ್ಬೇಕು ಅಂತೇಳಿ ಮದುವೆ ಮಾಡಿದ್ವಿ. ಅಯ್ಯೋ, ನೀವೇನೋ ಮದುವೆ ಮಾಡಿಸಿದ್ರಿ ಅಂತ ಆಗ್ಲೆಲ್ಲ ಹೇಳಿದ್ರೆ ಅಲ್ಲ, ಆ ತನ್ವಿನ ಮಾತಾಡ್ಸಿದ್ದು ನಮ್ಮ ಭುವನಿಗೆ ಇಷ್ಟ ಇಲ್ಲ. ನಾನು ಇರೋದು ಹೇಳ್ತೀನಿ. ಅದಕ್ಕೆ ನನ್ನ ಗಂಡ ನಮ್ಮ ಅಣ್ಣ ನಮ್ಮ ಅದಕ್ಕೆ ನಾನು ಮಾತಾಡಿಸ್ಬೇಡ ಅಂತ ಹೇಳವ್ರೆ. ಅದಕ್ಕೆ ನಾನು ನಿಮ್ಮನ್ನು ಮಾತಾಡ್ಸಲ್ಲ ಅಷ್ಟೇ. ಇರೋ ಸತ್ಯ ಹೇಳ್ತಾಯಿನಿ. ನಾನು ಅದಕ್ಕೆ ಬೇಜಾರಾಗ್ಬಿಟ್ಟು ನಮ್ಮ ಪಾಡಿಗೆ ನಾವಿದ್ದೀವಿ, ನಿಮ್ಮ ಪಾಡಿಗೆ ನೀವಿದ್ದೀರಾ. ನೀವು ತನ್ವಿನ ಮಾತಾಡ್ಸಿದ್ದು ನಮಗೆ ತುಂಬ ಬೇಜಾರಾಗೈತೆ. ಅವ್ರಿಗೂ ಹಂಗೆ ತುಂಬ ಬೇಜಾರಾಗ್ಬಿಟ್ಟೈತೆ. ಅವಳು ಎಷ್ಟೆಲ್ಲ ಇದು ಮಾಡಿದ್ರು, ಅದನ್ನೆಲ್ಲ ನೀವು ಯೋಚನೆ ಮಾಡ್ದಲೇ ಅವಳು ಮಾತಾಡಿಸಿ ಅವಳಿಗೆಲ್ಲ ಇದು ಮಾಡಿದ್ರೆ ಎಷ್ಟು ಬೇಜಾರಾಗುತ್ತೆ ಹೇಳಿ ನಮಗೆ. ಅವಳು ಹಂಗೆ ಮಾಡೋದಕ್ಕೆ ಇವತ್ತು ಅವಳ ಜೀವನ ಹಾಳಾಯ್ತಾನೆ. ಇವಾಗ ಅವಳು ಕಷ್ಟ ಆಗಿದ್ದಾಳೆ, ಏನೋ ಬಿಡು, ಅವಳ ಜೊತೆಗೂ ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಥರ ಮಾಡ್ತಾ ಇರೋದು. ಬಿಡು ಹೋಗ್ಲಿ, ಚೆನ್ನಾಗಿರೋ ಹತ್ರ ಚೆನ್ನಾಗಿರ್ಬೇಕು. ಸುಮ್ಮನೆ ಯಾಕೆ ಈ ಥರ ಎಲ್ಲನ? ಆ ತನ್ವಿನ ಇವಾಗ ಬುದ್ಧಿ ಕಲ್ತ್ಕೊಂಡವಳೆ. ಅವಳು ಬೇಕಾದ್ರೆ ಭುವನ್ ಹತ್ರ ಸಾರಿ ಕೇಳಿದ್ಲು, ಸಾರಿ ಕೇಳ್ತಾಳೆ ಗೊತ್ತಾ? ಅಯ್ಯೋ ನಾನು ಎಂಥ ಕೆಲಸ ಮಾಡ್ಕೊಂಡೆ ಅಂತ ಈಗ ಪಶ್ಚಾತ್ತಾಪ ಪಡ್ತಾಳೆ ಅವಳು. ಅದಕ್ಕೆ ಅವಳಿಗೂ ಬುದ್ಧಿ ಬಂದೈತೆ. ಅವಳು ಬುದ್ಧಿ ಕಲ್ತ್ಕೊಂಡಿರೋದಕ್ಕೆ ನಾನು ಆಮೇಲೆ ಮಾತಾಡ್ಸಿದ್ದು. ಬುದ್ಧಿ ಇಲ್ಲದಿದ್ರೆ ಮಾತಾಡಿಸ್ತಾ ಇರಲಿಲ್ಲ. ಮತ್ತೆ ಇವಾಗ ತಂಗಿ ಹತ್ರ ಚೆನ್ನಾಗಿರೋದಕ್ಕೆ ಇವಾಗ ನಮ್ಮನ್ನೆಲ್ಲ ಅವಳ ಹತ್ರ ಬೈಕಂಬೋದು. ನಿಮ್ಮ ಬಗ್ಗೆ ನಾವೇನೂ ಮಾತಾಡಿಲ್ಲಮ್ಮ, ನಿಜ. ನಾವು ನಿಮ್ಮ ಬಗ್ಗೆ ಏನೂ ಮಾತಾಡಿಲ್ಲ. ನಾವೇನು ನಮ್ಮನೆಲ್ಲ ನಮ್ಮಮ್ಮನ ಸಮಸ್ಯೆ, ನಮ್ಮಮ್ಮಂದು ನಮ್ಮ ಅಪ್ಪಂದು ಸಮಸ್ಯೆ ಆಗಿರೋದಕ್ಕೆ ನಾವು ಅದನ್ನು ಮಾತಾಡ್ತೀವಿ ಹೊರತು ನಿಮ್ಮ ಸುದ್ದಿ ಒಂದಿಷ್ಟು ಮಾತಾಡಿಲ್ಲಮ್ಮ. ನಾವು ನಿಮ್ಮ ಬಗ್ಗೆ ಸುಮ್ಮನೆ ಮಾತಾಡಿ ಬೈಕೊಳ್ಳೋದಾಗಲಿ ಇದೆಲ್ಲ ಮಾಡಿಲ್ಲ. ಸುಮ್ಮನೆ ಏನಕ್ಕೆ ಮಾತಾಡ್ತೀಯ? ಸ್ವಲ್ಪ ತಿಳ್ಕೊಂಡು ಮಾತಾಡಬೇಕು ಲಾಸಿಯಾ. ನಮ್ಮ ತನ್ವಿನ ಮಾತಾಡ್ಸಿದ್ದಕ್ಕೆ ಇವ್ರಿಗೆಲ್ಲ ಹೊಟ್ಟೆ ಉರಿ. ತನ್ವಿನ ಮಾತಾಡಿಸ್ಕೊಂಡೆಲ್ಲ ಚೆನ್ನಾಗಿದ್ದಾರಲ್ಲ ಅನ್ನೋದು ಹೊಟ್ಟೆ ಉರಿ ಇವ್ರಿಗೆಲ್ಲನ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.